ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 1 kg ಮಟನ್ ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1.5 ಇಂದ 2 ಇಂಚು ಹಸಿ ಶುಂಠಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸಣ್ಣದಾಗಿ ನುಣ್ಣಗಿರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ಸ್ಪೂನು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. 3.5 ಸ್ಪೂನ್, 3ರಿಂದ 3.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ 3.5 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋದು ಅಚ್ಚ ಖಾರದ ಪುಡಿ, ನಾವು ಅಂಗಡಿಯಲ್ಲೆಲ್ಲ ರೆಡಿ ಎಲ್ಲ ಯೂಸ್ ಮಾಡಲ್ಲ. ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಧನಿಯಾ ಪುಡಿನೂ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು. ಮತ್ತು ನಾನು ಅದಕ್ಕೆ ಸ್ವಲ್ಪನೇ ಕಾಯಿ, ಜಾಸ್ತಿ ಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಗಟ್ಟಿ ಬರುತ್ತೆ ಸಾಂಬಾರು. ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಮೆಣಸು ಮತ್ತು ಒಂದು 6ರಿಂದ 7 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಗಸಗಸೆ ಒಂದು 1/2 ಸ್ಪೂನ್ ಗಸಗಸೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ತುಂಬ ನುಣುಪಾಗಿರೋ ಥರ ರುಬ್ಕೊಳ್ಳೋಣ. ತರಿಯಾಗಿದ್ದರೆ ಸಾಂಬಾರಲ್ಲಿ ತರಿ ಥರ ಸಿಗ್ತಾ ಇರುತ್ತೆ. ಚಕ್ಕೆ ಎಲ್ಲ ತುಂಬ ನುಣುಪಾಗಬೇಕು. ಮತ್ತು ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಮಟನಲ್ಲೇ ಜಿಡ್ಡಿರೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟು ಹುರಿದಿಲ್ಲ ರುಬ್ಬಕ್ಕೆ, ಹಂಗಾಗಿ ಪೇಸ್ಟನ್ನೇ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಮಟನ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೋವಾಗಲೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೆ. ಅದಕ್ಕೆ ಇವಾಗ ಮಟನ್ ಹಾಕ್ಕೊತಾ ಇದ್ದೀನಿ. ಮಟನ್ ಒಂದು ಸ್ವಲ್ಪ ದುಂಡಗಾಗೋ ಥರ ಹುರ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಹೋಗಬೇಕು, ಆ ಥರ ಹುರ್ಕೊಂಡಿದ್ದೀನಿ. ಅದು ದುಂಡಗಾಗಿರೋದು ಕಾಣಿಸ್ತದೆ ಮಟನ್ನು. ಮತ್ತು ಅದಕ್ಕೆ ನಾವು ಮಸಾಲ ರುಬ್ಬಿಟ್ಕೊಂಡಿದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ತಾ ಇದ್ದೀನಿ. ಇವಾಗ ಒಂದು 3 ವಿಷಲ್ ಬಂದರೆ ಸಾಕು. ಅಂದರೆ ಫ್ರೈ ಆಗಬೇಕಾದ್ರೇ, ಅದು ಉರಿಬೇಕಾದ್ರೇ ಮಟನ್ನು ಸ್ವಲ್ಪ ಇದಾಗಿರುತ್ತೆ. ಹಾಗಾಗಿ ಕುಕ್ಕರಲ್ಲಿ 3 ವಿಷಲ್ ಹೊಡ್ಸಿದ್ದೀನಿ. ಮಟನ್ನು ಸ್ವಲ್ಪ ಎಳೆದಿದ್ದರಿಂದ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ವಿಷಲ್ ತೆಗಿತಿದ್ದಂಗೆ ಗಮ್ ಅಂತ ಸ್ಮೆಲ್ ಬಂತು. ಹೀಗೆ ಮಾಡ್ಕೊಳ್ಳಿ ಮಟನ್ ಸಾಂಬಾರು, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು, ಬಾಯ್.